ಜಮ್ಮು ಕಾಶ್ಮೀರದಲ್ಲಿ ಬಾಗಲಕೋಟೆಯ ಪ್ರವಾಸಿಗರು ಸೇಫ್ ಆಗಿದ್ದಾರೆ. ಅದೃಷ್ಟವಶಾತ್ ಪಾರಾಗಿದ್ದಾರೆ ಬಾಗಲಕೋಟೆಯ 13 ಕನ್ನಡಿಗರು. ನೋಡಿ, ಅದೃಷ್ಟದ ನೆರವಿನಿಂದ 13 ಜನ ಕನ್ನಡಿಗರು ಸೇಫ್ ಆಗಿದ್ದಾರೆ ಇಲ್ಲಿ ಅಂತ. ಬಾಗಲಕೋಟೆಯ ಮಾರ್ವಾಡಿ ಗಲ್ಲಿಯ ನಿವಾಸಿಗಳು ಇವರೆಲ್ಲರೂ ಕೂಡ 5 ಜನ ಮಹಿಳೆಯರು ಹೋಗಿದ್ದಾರೆ. ಟೋಟಲ್ ಆಗಿ 13 ಜನದ ಪ್ರವಾಸ ಇದು. 13 ಜನರ ಪ್ರವಾಸ ಇದು. ಒಂದೇ ಕುಟುಂಬದ 3 ದಂಪತಿ ಇದ್ದಾರೆ ಇಲ್ಲಿ. 3 ದಂಪತಿ ಈ ಒಂದು ಟ್ರಿಪ್ಪಲ್ಲಿದ್ದಾರೆ ಇವರು. ಸೊ ಹಾಗಾಗಿ ಒಂದು ರೀತಿಯಲ್ಲಿ ಇವರಿಗೆ ತಕ್ಕ ಮಟ್ಟಿಗೆ ಇವರು ಅದೃಷ್ಟದ ನೆರವಿನಿಂದಾಗಿ ಇವರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಅಂತ. ಚೆಕ್ ಮಾಡ್ಕೊಂಡಾಗ ಇಲ್ಲಿ ನಾವು ಕಿಶೋರ್ ಕಾಸಟ್ ಅಂತ, ಸೂರಜ್ ಕಾಸಟ್, ಗಿರೀಶ್, ನಿತೀಶ್ ಬಂಗ್ 4 ಜನ ದಂಪತಿ ಹಾಗೂ ಮಕ್ಕಳು ನಿನ್ನೆ ಪಹಲ್ಗಾಮ್ಗೆ ಹೊರಟಿದ್ದಿರೋರೆಲ್ಲರೂ ಕೂಡ ಮಾರ್ಗ ಮಧ್ಯೆನೇ ನೋಡಿ ಇವರು ಪಹಲ್ಗಾಮ್ ರೀಚ್ ಆಗಬೇಕಾಗಿತ್ತು. ಅಕಸ್ಮಾತು ಇವ್ರಿಗೇನಾಗ್ಬಿಡುತ್ತೆ ನೋಡಿ, ಕೆಲವು ಸಲ ಕೆಲವರನ್ನು ಏನೋ ವಿಧಿ ದೇವರು ಕಾಪಾಡ್ತಾನೆ ಅಂತಾರಲ್ಲ, ಹೀಗೆ ಅಲ್ಲೇನೋ ಗುಡ್ಡ ಕುಸ್ತು ಬಿಡ್ತಂತೆ ಇವ್ರಿಗೆ. ಇವ್ರು ಹೋಗೋ ರೂಟಲ್ಲಿ ಗುಡ್ಡ ಕುಸ್ತು ಬಿಟ್ಟಿದೆ, ಈ ಗಾಡಿ ಹೋಗಲ್ಲ ಅಂದರು. ಆ ಗುಡ್ಡ ಕುಸಿದೇ ಇದ್ದಿದ್ರೆ ಕೆಲವು ಬಾರಿ ಇಂಥ ಸೂಚನೆಗಳನ್ನು ಕೂಡ ಮನುಷ್ಯ ಪರಿಗಣಿಸಬೇಕಾಗತ್ತೆ ಅನ್ನೋದಕ್ಕೆ ಈ ವಿಷಯ ಹೇಳ್ತಾ ಇದ್ದೀನಿ. ಮಾರ್ಗ ಮಧ್ಯೆ ಗುಡ್ಡ ಕುಸಿಯುತ್ತೆ. 700 ಮೀಟರ್ ಅಂದರೆ ಇವರೊಂದು ಕಡೆ ಚೆಕ್ ಮಾಡಿಕೊಂಡಾಗ ಸಾಕಷ್ಟು ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಸುತ್ತಿ ಬಳಸಿ ಪಹಲ್ಗಾಮ್ಗೆ ಹೊರಟಿರ್ತಾರೆ ಇವರು. ಸುಮಾರು 700 ಕಿಲೋಮೀಟರ್ ಅಂತ ಹೇಳ್ತಾ ಇದ್ದಾರೆ. 700 ಸುತ್ತಿ ಬಳಸ್ಕೊಂಡು ಹೋಗಲೇಬೇಕು ನಾವು ಪಹಲ್ಗಾಮ್ಗೆ ಅಂತ ಹೊರಟಿರ್ತಾರೆ. ಮಧ್ಯಾಹ್ನ ಮನೆಯಿಂದ ಕರೆ ಬರುತ್ತೆ, ಪಹಲ್ಗಾಮಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗಿಬಿಟ್ಟಿದೆ, ನೀವು ಹೋಗಬೇಡಿ ಈಗ ಅಲ್ಲಿ. ಆಗ ಇವ್ರೇನಾಗ್ತಾರೆ, ಅಯ್ಯೋ ದೇವರೇ ಈ ಥರ ಆಯ್ತಾ ಅಂತೇಳಿ ನಿಲ್ಲಿಸ್ಬಿಡ್ತಾರೆ ಅವರು. ಗುಡ್ಡ ಕುಸಿತ ಆಗದೇ ಇದ್ದರೆ ಪಹಲ್ಗಾಮ್ಗೆ ಬೇಗ ತಲುಪಿಬಿಡ್ತಾ ಇದ್ರು. 700 ಕಿಲೋಮೀಟ್ರ್ ಸುತ್ಕೊಂಡು ಬಳಸ್ಕೊಂಡು ಇಲ್ಲಿ ಗುಡ್ಡ ಕುಸ್ತಿದೆ, ರೋಡ್ ಇಲ್ಲ ಅಂತ ಬಂದಾಗ ಸುತ್ತಿ ಬಳಸ್ಕೊಂಡು ಹೋಗ್ತಾರೆ ಇವರು. ಆಮೇಲೆ ವಿಷಯ ಗೊತ್ತಾದ ತಕ್ಷಣ ಅವರು ಸ್ಟಾಪ್ ಮಾಡ್ತಾರೆ. ಮುಂದೆ ಅನಾಹುತವಾಗುವಂಥ ಸಾಧ್ಯತೆ ಇತ್ತು. ಅಕಸ್ಮಾತ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವರೆಲ್ಲರೂ ಕೂಡ ಅಕಸ್ಮಾತ್ ಪಹಲ್ಗಾಮ್ ರೀಚ್ ಆಗಿಬಿಟ್ಟಿದ್ರು, ಆ ಗುಡ್ಡ ಕುಸಿಯದೆ ಇವರೆಲ್ಲೂ ಯಾರನ್ನಾದ್ರೂ ಸಾಯಿಸ್ಬಿಡ್ತಾ ಇದ್ರು ಏನೋ ಅಂತ. ಸದ್ಯ ಶ್ರೀನಗರದ ಬಳಿ ರಾಜೌರಿ ಅನ್ನೋ ಪ್ರದೇಶದಲ್ಲಿ 4 ಜನ ಇದ್ದಾರೆ. ಜಮ್ಮು ಕಡೆ 4 ಜನರ ತಂಡ ಹೊರಟಿದೆ. ಇಲ್ಲಿ ಜಮ್ಮು ತಲುಪಿ ನಂತರ ಬಾಗಲಕೋಟೆ ಕಡೆಗೆ ಈ ತಂಡ ವಾಪಸ್ ಬರ್ತಾ ಇದೆ. ಇದೀಗ ಗಿರೀಶ್ ಇದ್ದಾರೆ, ಕಾಶ್ಮೀರಕ್ಕೆ ಹೋದಂಥವ್ರು. ಗಿರೀಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಎಲ್ಲಿದ್ದೀರಿ ಗಿರೀಶ್ ಈಗ? ನಾವು ಈಗ ಆನ್ ದ ವೇ ರಾಜೌರಿ ಅಂತ ಜಮ್ಮುಗ್ ಹೋಗ್ತಾ ಇದ್ದೀವಿ. ಮುಂದಿನ ನಮ್ ಪಹಲ್ಗಾಮ್ ಇತ್ತು ಪ್ಲಾನು, ಪಹಲ್ಗಾಮ್ ಕ್ಯಾನ್ಸಲ್ ಮಾಡಿ ಒಳ್ಳೆ ರಿಟರ್ನ್ ನಾವು ಜಮ್ಮು ಕಡೆ ಹೋಗ್ತಾ ಇದ್ದೀವಿ ಸರ್. ಅದೇನು ಗುಡ್ಡ ಕುಸಿತಾಗಿದ್ದು ನಿಮಗೇನಾ? ಅದು ರಸ್ತೆಯಲ್ಲಿ ನಿಮಗೆ ಆಗಿದ್ದ ಅದು? ಹೌದು ಸರ್, ನಾವು ಕಟ್ರಾದಲ್ಲಿ ಇದ್ದೀವಿ ಸರ್. ಮಹಾವೈಷ್ಣೋ ದೇವಿ ಅಲ್ಲೇ ದರ್ಶನ ಮಾಡಿ ಪಹಲ್ಗಾಮ್ ಹೋಗ್ತಾ ಇದ್ದೀವಿ. ಅದು ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ಹೇಳಿ ಬ್ಯಾರೆ ರೋಡ್ ತಗೋಬೇಕಾಯ್ತು. ಅದಕ್ಕೆ ನಮ್ 3 ಅವರ್ಸ್ ಲೇಟ್ ಆಯ್ತು. ಎಷ್ಟು ದೂರ ಆಯ್ತದು ಆ ಪ್ಲೇಸು? ಲ್ಯಾಂಡ್ ಸ್ಲೈಡ್ ಆಗಿದ್ದು ಬಳಸ್ಕೊಂಡು ಪಹಲ್ಗಾಮ್ ರೀಚ್ ಆಗಬೇಕು ಅಂದ್ರೆ ಎಷ್ಟು ದೂರ ಆಗಿತ್ತದು? ಅದು ಮಿಡಲ್ ದಲ್ಲೇ ಇದೆ ಸರ್. ಇದು ಜಮ್ಮು ಮತ್ತ ಶ್ರೀನಗರ್ ಮಿಡಲ್ ದಲ್ಲೇ ಇದೆ. ರಾಮ್ಪಾನ್ ಅಂತ ಹೇಳಿ ಲೊಕೇಶನ್ ಇದೆ. ಅಲ್ಲಿ ಅದು ಲ್ಯಾಂಡ್ ಸ್ಲೈಡ್ ಆಗಿತ್ತು. ಅದು ಮೇನ್ ರೋಡ್ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ಹೇಳಿ ಬ್ಯಾರೆ ಇಂಟರ್ನಲ್ ರೂಟ್ ಲಿಂತ ತಗೋತಾ ಇದ್ರು. ಅದ್ರಲಿಂತ ನಮ್ 3 ಅವರ್ಸ್ ಲೇಟ್ ಆಯ್ತು. 3 ಅವರ್ಸ್ ಲೇಟ್ ಆಯ್ತು ಅಂತ ಹೇಳಿ ನಾವು ಪಹಲ್ಗಾಮ್ ಮುಟ್ಲಿಲ್ಲ. ಇಲ್ಲಾಂದ್ರೆ ನಮ್ದು ಆ ಸ್ಪಾಟ್ ದಲ್ಲೇ ಇರೋದೇ ನಮ್ದು ಇದು ಇತ್ತು ಸರ್. ಆಫ್ಟರ್ನೂನ್ ದಲ್ಲೇ ಸ್ಟೇ ಎಲ್ಲ ಆಗ್ತಿದ್ರ ನೀವು? ಅಲ್ಲೇ ಸ್ಟೇ ಆಗುವಂತ ಪ್ಲಾನ್ ಇತ್ತಾ ನಿಮಗೆ? ನಾವು ಅಲ್ಲೇ ಇರ್ತಿದ್ವಿ ಸರ್. ಓಕೆ, ಹಾ. ಏನ್ ಅನ್ಸ್ತು ಇದೆಲ್ಲ ಘಟನೆ ಆದ್ಮೇಲೆ? ನಿಮ್ದು ಟೂರ್ ಕಂಪ್ಲೀಟ್ ಆಗ್ತಿದ್ದು ಯಾವಾಗ? ಇಮಿಡಿಯೇಟ್ ರಶ್ ಆಗಿ ವಾಪಸ್ ಬರ್ತಾ ಇದ್ದೀರಾ? ಏನ್ ಕತೆ ನಿಮ್ದು ಅಂತ? ಸರ್ ನಾವು ನೋಡಿ ಸರ್, ವೈಷ್ಣೋ ದೇವಿ ಕಟ್ರಾ ದರ್ಶನ್ ಮಾಡಿ ನಾವು ಶ್ರೀನಗರ್, ಪಹಲ್ಗಾಮ್, ಶ್ರೀನಗರ್, ಗುಲ್ಮಾರ್ಗ್, ಸೋನ್ಮಾರ್ಗ್ ಹಿಂಗ್ ಪ್ಲಾನ್ ಮಾಡಿದೀವಿ. ಆದ್ರೆ ಈ ಸಿಚುವೇಶನ್ ನೋಡಿ ಮುಂದಿಂದು ಎಲ್ಲ ನಾವು ಕ್ಯಾನ್ಸಲ್ ಮಾಡಿದೀವಿ. ಆಲ್ಮೋಸ್ಟ್ ನಾವಂತಿಲ್ಲ, ಎಲ್ಲಾ ಟೂರಿಸ್ಟ್ ಇಲ್ಲಿ ಇದ್ದಿದ್ದವ್ರು ಎಲ್ಲಾರು ಪ್ಯಾನಿಕ್ ಮೋಡ್ದಲ್ಲೇನೆ ಇದ್ದಾರೆ. ಸೊ ಎಲ್ಲಾರು ರಿಟರ್ನ್ ಆಗ್ತಾ ಇದ್ದಾರೆ. ನಮ್ ರಿಲೇಟಿವ್ ಮತ್ ಅಲ್ಲಿ ಮುಂದಿದ್ದವ್ರು ಗುಲ್ಮಾರ್ಗ್ದಲ್ಲಿ, ಅಲ್ಲೇನು ಶ್ರೀನಗರದಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಸೆಕ್ಯೂರಿಟಿ ಬಾಳ್ ಹೈ ಅಲರ್ಟ್ ಮ್ಯಾಗಿದೆ ಅಂತ ಹೇಳಿ. ಸೊ ಅವರು ರಿಟರ್ನ್ ಬರ್ತಾ ಇದ್ದಾರೆ. ಯಾರು ಮುಂದಿನ ಪ್ಲಾನ್ ಏನು ಮಾಡ್ತಾ ಇಲ್ಲ. ನಿಮ್ ಗ್ರೂಪ್ ಅಲ್ಲಿ ಎಷ್ಟು ಜನ ಹೆಂಗಸರಿದ್ರು? ಅವರೆಲ್ಲ ಭಯ ಆಗಿದೆಯಾ ಅವ್ರೆಲ್ರಿಗೂ? ಇಲ್ಲ ಸರ್, ಈಗ ಹೆಂಗಿದೆ ಅದು ಸಿಚುವೇಶನ್ ನೋಡಿದ್ಕೂ ಎವ್ರಿ ಅವರ್ ಅದು ಏನ್ ನ್ಯೂಸ್ ಅಪ್ಡೇಟ್ ಬರುತ್ತಲ್ಲ ಅದ್ರ ಮ್ಯಾಗ ನಾವು ಡಿಸಿಷನ್ ತಗೋತಾ ಇದ್ದೀವಿ. ನಾವು 4 ಕಪಲ್ಸ್ ಇದ್ದೀವಿ ಫ್ರೆಂಡ್ಸ್. ನಮ್ ಜೋಡಿ ಸಣ್ಣ ಮಕ್ಳು ಇದ್ರು 4. ಸೊ ನಾವು ಇದು ಪೊಲೀಸ್ ಇಮಿಡಿಯೇಟ್ ಸ್ಟಾಪ್ ಮಾಡಿದ ಕೂಡಲೇ ಅಲ್ಲಿ ಬಂದ ಕೂಡಲೇ ಎಲ್ಲಾ ಟೂರಿಸ್ಟ್ಗಳೇ ರಿಟರ್ನ್ ಬರ್ತಾ ಇದ್ರಲ್ಲ, ಅಲ್ಲಿ ಹೋಟೆಲ್ ಪೂರಾ ರಶ್ ಆಗ್ಬಿಟ್ಟಿತ್ತು. ಯಾಕಂದ್ರೆ ಎಲ್ಲಾ ಟೂರಿಸ್ಟಿಗೂ ಆ ಲೊಕೇಶನ್ ದಲ್ಲಿನೇ ಇರ್ಬೇಕಾಗ್ತಿತ್ತಲ್ಲ, ಎಲ್ಲ ಲೊಕೇಶನ್ ವೈಸ್ ಕನ್ಫೈನ್ಮೆಂಟ್ ಮಾಡ್ತಾ ಇದ್ರೆ. ಸೊ
ಅಲ್ಲೇ ನೈಟ್ ಸ್ಟೇ ಮಾಡಿದೀವಿ. ಮಾರ್ನಿಂಗ್ ಅಲ್ಲಿ ನೋಡಿದ್ರೆ ಆ ರಜೌರಿ ಡಿಸ್ಟ್ರಿಕ್ಟ್ ಆಕ್ಟಿವಿಟಿ ಆಗ್ತಾ ಇತ್ತು ನಮ್ಮ ಹೋಟೆಲ್ ಮುಂದೆನು ಮತ್ತು ಬಾರ್ಡರ್ಸ್ ಅಲ್ಲೇನು ಇದ್ದಿದ್ದಿಲ್ಲ, ಸ್ವಲ್ಪ ಇದು ಮಾಡ್ತಾ ಇದ್ರು. ಸೊ ನಾವು ಆಗ್ಲಿಲ್ಲ, ಯಾಕಂದ್ರೆ ರೋಡ್ ಬ್ಲಾಕ್ ಮಾಡಿಬಿಟ್ಟಿದ್ರು. ನಾವು ಇಂಟರ್ನಲ್ ರೋಡ್ ತಗೊಂಡು ಮುಂದ್ ಬಂದಿವಿ ಸರ್. ಈಗ ಜಮ್ಮುದಲ್ಲಿ ಎಂಟರ್ ಆಗ್ತಾ ಇದೀವಿ ನಾವು. ಓಕೆ ಥ್ಯಾಂಕ್ ಯು ಗಿರೀಶ್ ಅವರೇ ಮಾತನಾಡೋದಕ್ಕಾಗಿ.